ಇವತ್ತು ಶಿಲಾಂಗಲ್ಲಿ ಲೋಕಲ್ ಫುಡ್ ಹೆಂಗಿರುತ್ತೆ ನೋಡೋಣ ಅಂತ ಟ್ರೈ ಮಾಡೋಕ್ಕೆ ಹೋದ್ವಿ. ನಮಗೆ ಕೊಟ್ಟರು ಒಂದು ಸ್ಮಾಲ್ ಮೊಮೋಸ್ ಕೊಟ್ಟರು. ಹೆಂಗಿದೆ ನೋಡೋಣ, ಇದು ನೋಡೇ ಇರಲಿಲ್ಲ. ಆ್ಯಕ್ಚುಲಿ ನಾವು ಸಣ್ಣ ಮೊಮೋಸ್ ತಿಂದಿರಲಿಲ್ಲ. ಸೊ ತಿಂದು ನೋಡ್ತೀವಿ, ಅದರೊಳಗೆ ಏನೂ ಇರಲಿಲ್ಲ, ಪಲ್ಯನೇ ಇರಲಿಲ್ಲ, ಬರೀ ಹಿಟ್ಟೇ ಇದೆ, ಏನಂತ ಟೇಸ್ಟೂ ಇರಲಿಲ್ಲ. ಸೊ ನನ್ನ ಫ್ರೆಂಡು ಕೂಡ ಹೆಂಗಿದೆಯಾ ಇದು ಟೇಸ್ಟು ಚೆನ್ನಾಗಿದೆಯಾ ಅಂದರೆ ಅವಳು ಏನು ಕೊಟ್ಟರು ತಿಂತಾಳೆ ಅವಳು ಒಂಥರ. ಎಲ್ಲದೂ ಚೆನ್ನಾಗಿದೆ, ಓಕೆ ಅಂದ್ಕೊಂಡು ಬಂದಳು. ಬಟ್ ಏನಂತ ಚೆನ್ನಾಗಿರಲಿಲ್ಲ. ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಓಪನ್ ಮಾಡ್ದೆ, ದೊಡ್ಡದಾಗಿದೆ ಮೊಮೋಸು. ಸೊ ಇದರಲ್ಲೆಲ್ಲ ಪಲ್ಯ ಎಲ್ಲ ಸ್ಟಫ್ ಆಗಿ ಸಖತ್ತಾಗಿರುತ್ತೆ ಅಂದ್ಕೊಂಡು ತಿನ್ನೋಣ ಅಂದ್ಕೊಂಡ್ವಿ. ಮೇಲ್ಗಡೆ ಒಂದು ರೆಡ್ ಕಲರ್ ಚಟ್ನಿ ಹಾಕೊಟ್ಟ. ಸರಿ ಇದು ಕಟ್ ಮಾಡಿಕೊಡಿ ಅಂತ ಹೇಳಿದ್ವಿ. ಅವನೇನೋ ನೈಫಲ್ಲಿ ಕಟ್ ಮಾಡ್ತಾನೆ ಅಂದರೆ ಒಂದು ಸ್ಪೂನ್ ಕೊಟ್ಟ. ಸ್ಪೂನಲ್ಲಿ ಹೆಂಗೆ ತಿನ್ನೋದು ಇದನ್ನು? ಸೊ ಹೆಂಗೆ ಕಟ್ ಮಾಡೋದು ಅಂದರೆ ಅವ್ನು ಹಂಗೆ ಜಸ್ಟ್ ಸ್ಪೂನಲ್ಲೇ ಕಟ್ ಮಾಡಿಬಿಟ್ಟ. ಅಯ್ಯೋ ಇಷ್ಟು ಗೊತ್ತಾಗಲಿಲ್ವಲ್ಲ ನಮಗೆ, ಇಷ್ಟು ಈಸಿನಾ ಅನ್ನಿಸ್ತು. ಸೊ ಸರಿ ಹೆಂಗಿದೆ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡ್ತೀವಿ. ಅದರಲ್ಲಿ ಏನೂ ಇಲ್ಲ. ಇದರಲ್ಲೂ ಕೂಡ ಸೇಮ್ ಹಾಗೆ ಇದೆ, ನೋಡೋಕೆ ಮಾತ್ರ ದೊಡ್ಡದಾಗಿದೆ ಮೊಮೋಸು. ಒಳಗಡೆ ನೋಡಿದ್ರೆ ಒಂದೇ ಒಂದು ಸ್ಪೂನಷ್ಟು ಈರುಳ್ಳಿ ಪಲ್ಯ ಹಾಕ್ಬಿಟ್ಟಿದ್ದಾನೆ, ಬರೀ ಹಿಟ್ಟೇ ಇದೆ. ಸರಿ ತೊಗೊಂಡಾಯ್ತಲ್ಲ, ಎಲ್ಲರೂ ಒಂದೊಂದು ಸ್ವಲ್ಪ ತಿಂದ್ವಿ. ತಿಂದು ನೋಡಿದ್ರೆ ಟೇಸ್ಟ್ ಓಕೆ, ಚೆನ್ನಾಗೇ ಇದೆ, ಪರವಾಗಿಲ್ಲ, ತಿನ್ಬೋದು. ನನ್ನ ಮಗಳಿಗೂ ಒಂದು ಸ್ಮಾಲ್ ಬ್ರೆಡ್ ಪೀಸ್ ಕೊಟ್ಟೆ. ತಿನ್ನಮ್ಮ ತಾಯಿ, ಅದೊಂದು ಚೂರು ಪಲ್ಯನೂ ಇಲ್ಲ ಏನೂ ಇಲ್ಲ, ತಿನ್ನಮ್ಮ ಅಂದ್ಕೊಂಡು ಕೊಟ್ಟೆ. ಅವಳು ಅದನ್ನು ನೋಡಿಕೊಂಡು ಒಂದು ಪಲ್ಯ, ಒಂದು ಈರುಳ್ಳಿ ಇದನ್ನು ಬಿಸಾಕ್ಬಿಟ್ಟು ತಿಂದ್ಲು ಆ ಬ್ರೆಡ್ಡನ್ನು. ಆ ಮೊಮೋಸ್ ಮೇಲೆ ಒಂದು ರೆಡ್ ಕಲರ್ ಚಟ್ನಿ ಇತ್ತಲ್ಲ, ಅದ್ರಲ್ಲಿ ತಿನ್ಬೇಕಾದ್ರೆ ಗೊತ್ತಾಗಲಿಲ್ಲ, ತಿಂದ್ಬಿಟ್ವಿ. ಆಮೇಲೆ ಅನ್ನಿಸ್ತು ನೋಡಿ ಖಾರ ಅಂತ. ಚಟ್ನಿ ಮಾತ್ರ ಸಖತ್ ಖಾರ ಇದೆ, ಕಣ್ಣಲ್ಲೆಲ್ಲ ಹಂಗೆ ನೀರು ಬಂದ್ಬಿಡ್ತು. ಸೊ ಅದೆಲ್ಲ ಆದಮೇಲೆ ಬೇಡಪ್ಪ, ಇಲ್ಲೆಲ್ಲರೂ ಒಂದು ಲೋಕಲ್ ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಬಿಡೋಣ ನಾನ್ ವೆಜ್ಜು ಅಂದ್ಕೊಂಡು ಹೊರಟ್ವಿ. ನನ್ನ ಮಗಳಿಗಂತೂ ನಾನ್ ವೆಜ್ ಅಂದರೆ ಫುಲ್ ಖುಷಿಯಾಗಿ ಓಡ್ಕೊಂಡು ಹೋದ್ಲು. ಅಲ್ಲಿ ಎಲ್ಲಿದೆ ನಾನ್ ವೆಜ್ ರೆಸ್ಟೋರೆಂಟು ಅಂತ ಚೆಕ್ ಮಾಡಿದಾಗ ಒಂದು ಸಿಟಿ ಹಟ್ ಡಾಬಾ ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು. ಸಿಕ್ತಿದ್ದಂಗೆ ಏನೆಲ್ಲ ಖುಷಿ, ಓಡೋಗ್ತಾ ಇದ್ದೀವಿ, ಊರು ಸಿಕ್ತು ಅಟ್ಲೀಸ್ಟ್ ಒಂದು ರೆಸ್ಟೋರೆಂಟ್ ಸಿಕ್ಬಿಡ್ತು ನಮಗೆ ಅಂದ್ಕೊಂಡು. ಸೊ ರೆಸ್ಟೋರೆಂಟ್ ಒಳಗಡೆ ಹೋದರೆ ರೆಸ್ಟೋರೆಂಟ್ ಏನೋ ನಾರ್ಮಲಿ ಡಾಬಾ ಥರ ಇದೆ ಅಂತ ನಾವು ಅಂದ್ಕೊಂಡಿದ್ದೀನಿ. ಬಟ್ ಒಳಗಡೆ ನೋಡಿದ್ರೆ ಮಾತ್ರ ಸಖತ್ತಾಗಿದೆ ಆ್ಯಂಬಿಯನ್ಸು. ಒಳಗಡೆ ನಾನು ಫಸ್ಟು ಈ ರೆಸ್ಟೋರೆಂಟ್ ಒಳಗಡೆ ಹೋಗ್ತಿದ್ದಂಗೆ ಅಂದ್ಕೊಂಡ್ವಿ, ಇದೆಲ್ಲ ಫುಲ್ ಎಕ್ಸ್ಪೆನ್ಸಿವ್ ಇದೆ ಈ ರೆಸ್ಟೋರೆಂಟು, ಐ ಥಿಂಕ್ ನಮ್ಮ ದುಡ್ಡೆಲ್ಲ ಇಲ್ಲೇ ಖಾಲಿ ಆಗ್ಬೋದು, ಮೆನು ನೋಡ್ಕೊಂಬಿಟ್ಟು ಹಂಗೆ ವಾಪಸ್ ಹೋಗ್ಬಿಡೋಣ ಅಂತ ಹಂಗೆ ಅಂದ್ಕೊಂಡ್ವಿ. ಬಟ್ ಹೋದ್ಮೇಲೆ ನೋಡಿದ್ರೆ ಅದು ಮೆನು ಕೂಡ ಎಲ್ಲ ರೀಸನೇಬಲ್ ಆಗಿದೆ. ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು. ಈ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಎರಡೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ನಾವಂತರೂ ಫುಲ್ ಬ್ಯಾಟಿಂಗಪ್ಪ, ಸಿಕ್ಕಿದೆ, ಖುಷಿಯಾಗೋಯ್ತು. ನಾನ್ ವೆಜ್ ಫುಡ್ಡು ಆ್ಯಕ್ಚುಲಿ ಟೇಸ್ಟಿಯಾಗಿರೋದು ಸಿಕ್ಕಿದ್ದು ನನಗಂತೂ ಶಿಲಾಂಗಲ್ಲಿ. ಅದಕ್ಕೆ ಎಲ್ಲರೂ ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಶಿಲಾಂಗಿಗೆ ಏನಾದರೂ ಹೋದರೆ ಈ ರೆಸ್ಟೋರೆಂಟಿಗೆ ಹೋಗೋದು ಮಾತ್ರ ಮಿಸ್ ಮಾಡಬೇಡಿ. ರೆಸ್ಟೋರೆಂಟಲ್ಲಿರೋ ಫುಡ್ ಮಾತ್ರ ಸಖತ್ತಾಗಿದೆ, ತುಂಬ ಟೇಸ್ಟಿಯಾಗಿದೆ. ಆಮೇಲೆ ಶಿಲಾಂಗಲ್ಲಿ ನಮ್ಮ ಹೋಟೆಲಿಗೆ ಹೋದ್ವಿ.